ಮಾನ್ಯರೇ, ಇವತ್ತು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯಿಂದ ತಮ್ಮ ಮೂಲಕ ಒಂದು ವಿಚಾರವನ್ನ ಹಂಚಿಕೊಳ್ಳಲಿಕ್ಕೆ ನಾವು ಬಂದಿದ್ದೇವೆ. ಇವತ್ತು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯ ಕೋಶಾಧ್ಯಕ್ಷರಾಗಿರುವಂತಹ ಪಿಂಟು ಜಮಾದಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಗುಡ್ಬಾ ಹಾಗೂ ರಾಮ್ಲಿಂಗ್ ನಾಟಿಕರ್ ಅವರು, ಇವತ್ತು ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಅಂಬರಾಯ್ ಜೋಗ ಅವರು ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಿವ ದಣಿಯವರು, ಅದರಂತೆ ಹೋರಾಟ ಸಮಿತಿಯ ಪದಾಧಿಕಾರಿಯಾಗಿರುವಂತಹ ರಾಮು ಹುಂಬರಿಯವರು, ನಾವೆಲ್ಲರೂ ಕೂಡ ಈ ಮೂಲಕ ತಮ್ಮಲ್ಲಿ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತಮಗೆ ಒಂದು ಸಂದೇಶವನ್ನ ಕೊಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇವೆ. ಬಂಧುಗಳೇ, ಇವತ್ತು ಅಕ್ಟೋಬರ್ 5ನೇ ತಾರೀಕು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಕರೆದು ಇವತ್ತು ಪಕ್ಷಾತೀತವಾಗಿ ಸಂಘಟನೆ, ಎಲ್ಲ ಸಂಘಟನೆ ಇವತ್ತು ತಳವಾರ ಜನಾಂಗ ಹಾಗೂ ಕೋಲಿ ಕಬ್ಬಲಿಗ ಸಮಿತಿ ಎರಡೂ ಸಂಘಟನೆ ಹಾಗೂ ವಿವಿಧ ಸಮಾಜದಲ್ಲಿರುವಂತಹ ಸಂಘಟನೆಗಳು ಸೇರಿ ಎಲ್ಲರೂ ಪಕ್ಷಭೇದ ಮರೆತು ಒಂದು ಪೂರ್ವಭಾವಿ ಸಭೆಯನ್ನ ಅಲ್ಲಿ ನಾವು ಮಾಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನ ಹಮ್ಮಿಕೊಳ್ಳಲಿಕ್ಕೆ ಆ ಪೂರ್ವಭಾವಿ ಸಭೆಯನ್ನ ಕರೆದಿದ್ದೀವಿ. ಅದೇ ರೀತಿ ಇವತ್ತು ತಳವಾರ ಜನಾಂಗ ಕೂಡ ಆಗ್ತಾ ಇರುವಂತಹ ಅನ್ಯಾಯ ಸರಿಪಡಿಸಿ ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ, ಅವರಿಗೆ ತಳವಾರ ಜಾತಿಯಲ್ಲಿರುವಂತಹ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ನೀಡಬೇಕೆಂದು ಒತ್ತಾಯಿಸಿ ಮತ್ತು ಯಾದಗಿರಿ ಮತ್ತು ಮಾನ್ವಿಯಲ್ಲಿ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿ ಅಪಮಾನ ಮಾಡಿರುವಂತಹ ಕಿಡಿಗೇಡಿಗಳನ್ನ ಇವತ್ತು ಗಡೀಪಾರು ಮಾಡಬೇಕಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ನಾವು ಮಾಡ್ತೇವೆ ಅಂತಂದಾಗ ಇವತ್ತು ಅಲ್ಲಿ ಒಂದು ತಿಂಗಳ ಗಡುವು ಇವತ್ತು ನಮ್ಮ MLCಗಳಾಗಿರುವಂತಹ ತಿಪ್ಪಣ್ಣಪ್ಪ ಕಮಕನೂರವರು ಆ ಸಭೆಯಲ್ಲಿ ಒಂದು ತಿಂಗಳ ಗಡುವು ಕೊಡಬೇಕು ಸರ್ಕಾರಕ್ಕೆ, ಅದಾದ ನಂತರ ನೀವು ಹೋರಾಟ ಮಾಡೋಣ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವರು ಹೇಳಿದ ನಂತರ ಇವತ್ತು ನವೆಂಬರ್ 5ನೇ ತಾರೀಕುವರೆಗೂ ಒಂದು ತಿಂಗಳು ಮುಗಿತದೆ. ಅದಾದ ಮೇಲೆ ನವೆಂಬರ್ 17ನೇ ತಾರೀಕು 17 ನವೆಂಬರ್ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂತ ನಾವು ಹೇಳಿಕೆಯನ್ನ ಕೊಟ್ಟಿದ್ದೀವಿ, ಪತ್ರಿಕಾ ಮೂಲಕ ಹೇಳಿಕೆ ಕೊಟ್ಟಿದ್ದೀವಿ. ಅದಾದ ನಂತರ ಇವತ್ತು ಏನು ನಮ್ಮ ಮುತುಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನವಾದ ನಂತರ ಸುಮಾರು 15 ದಿನಗಳವರೆಗೆ ಇವತ್ತು ಆ ಒಂದು ಪ್ರಕರಣದ ಬಗ್ಗೆ ಹೋರಾಟಗಳನ್ನ ನಡೆಸುವ ಮೂಲಕ ಇವತ್ತು ಅದಾದ ನಂತರ ಕೂಡ ಇವತ್ತೇನು ಒಂದು ತಿಂಗಳ ಗಡುವು ಮುಗಿದಾಗ 5ನೇ ತಾರೀಕು ನವೆಂಬರ್ ಆದಾಗ ನಾವು ಈ ಒಂದು ಹೋರಾಟದ ರೂಪುರೇಷೆ ಸಿದ್ಧಪಡಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕೆಲವು ಹಿರಿಯ ನಾಯಕರು ಮತ್ತು ಕೆಲವು ಯುವ ಮುಖಂಡರು ಎಲ್ಲರೂ ಸೇರಿಕೊಂಡು ನಮಗೆ ಏನು ವಿನಂತಿ ಮಾಡ್ಕೊಂಡ್ರಪ್ಪ ಅಂದ್ರೆ, ಇವತ್ತು ಈ ಒಂದು ಕಲಬುರಗಿಯಲ್ಲಿ ಮಾಡ್ತಾ ಇರುವಂಥ ಹೋರಾಟ ಸಾಮೂಹಿಕವಾದಂಥ ಹೋರಾಟ ಮಾಡೋಣ. ಇವತ್ತು ಎಲ್ಲ ನಾಯಕರನ್ನ ಸೇರಿಸ್ಕೊಂಡು, ಇವತ್ತು ಎಲ್ಲ ಪಕ್ಷದವರನ್ನ ಸೇರಿಸ್ಕೊಂಡು, ಯಾವುದೇ ಪಕ್ಷ ಭೇದ ಇಲ್ಲಾರ್ದೇನೆ ಎಲ್ಲ ಪಕ್ಷದವರನ್ನ ಸೇರಿಸ್ಕೊಂಡು ಮತ್ತು ಎಲ್ಲ ಹಿರಿಯ ಮತ್ತು ಯುವ ನಾಯಕರು ಸೇರಿಸ್ಕೊಂಡು ಎಲ್ಲರ ಒಂದು ಅಭಿಪ್ರಾಯವನ್ನ ಪಡೆದು ಇವತ್ತು 22ನೇ ತಾರೀಕು ನವೆಂಬರ್ 22ನೇ ತಾರೀಕು ಶನಿವಾರ ಕಲಬುರಗಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿ ಆವತ್ತಿನ ದಿನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಮೂಹಿಕವಾದಂಥ ಒಂದು ಹೋರಾಟ. ಇವತ್ತು ಕೋಲಿ ಕಬ್ಬಲಿಗ ಹೋರಾಟ ಸಮಿತಿಯಿಂದ ಮಾತ್ರ ಅಲ್ಲದೇನೆ ಇವತ್ತು ಎಲ್ಲಾ ಸಂಘಟನೆಗಳನ್ನ ಬದಿಗಿಟ್ಟು, ಎಲ್ಲ ಪಕ್ಷಗಳನ್ನ ಬದಿಗಿಟ್ಟು ಇವತ್ತು ನಮ್ಮ ಅಂಬಿಗರ ಚೌಡಯ್ಯನವರ ಪೀಠದ ಗುರುಗಳಾಗಿರುವಂತಹ ಜಗದ್ಗುರು ಆಗಿರುವಂತಹ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಯ ನೇತೃತ್ವ, ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಈ ಸಮಾಜದ ಹೋರಾಟ, ಇದರಲ್ಲಿ ಯಾರ್ದು ನೇತೃತ್ವ ಬೇಡ, ಎಲ್ಲರೂ ಸೇರಿಸ್ಕೊಂಡು ಇವತ್ತು ಇಡೀ ಸಮಾಜದ ಒಂದು ನೇತೃತ್ವ, ಇವತ್ತು ನಮ್ಮ ಕೋಲಿ ಕಬ್ಬಲಿಗ ಸಮಾಜದ ಫೈಲು ಇವತ್ತು ಕೇಂದ್ರಕ್ಕೆ ಕಳಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಾಯ ಹೇರುವಂಥ ಒಂದು ಹೋರಾಟ. ಅದೇ ರೀತಿ ಇವತ್ತು ತಳವಾರ ಜನಾಂಗಕ್ಕೆ ಏನು ಆಗ್ತಾ ಇದೆ ಅನ್ಯಾಯ, ಅವರಿಗೆ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ, ಸಿಂಧುತ್ವ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇಲ್ಲ, ಆ ಅನ್ಯಾಯವನ್ನು ಈ ಕೂಡಲೇ ಸರ್ಕಾರ ಸರಿಪಡಿಸಬೇಕು. ಈ ಹಿಂದೆ BJP ಸರ್ಕಾರ ಇದ್ದಾಗ ಸುಮಾರು 16,000 ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಇವತ್ತು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ, ಈ ಸರ್ಕಾರದ ಮೇಲೆ ಇವತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಈಗಾಗಲೇ STಯಲ್ಲಿ ಇರುವಂಥ ಜನಾಂಗದವರು ಅವರು ಪ್ರಭಾವ ಬೆಳೆಸಿ ಅದನ್ನು ತಡೆ ಹಿಡಿದಿದ್ದಾರೆ. ಹೀಗಾಗಿ ಆ ಒಂದು ಪ್ರಮಾಣ ಪತ್ರ
ಕೊಡಲೇಬೇಕು, ಕೂಡಲೇ ಇಶ್ಯೂ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡಿ ಹೋರಾಟ ಮಾಡೋಣ ಅಂತ ಹೇಳಿ ಎಲ್ಲರೂ ವಿನಂತಿ ಮಾಡಿಕೊಂಡಂತೆ ನಾವೆಲ್ಲರೂ ಕೂಡಿ ಇವತ್ತು 22ನೇ ತಾರೀಕು ಕಲಬುರಗಿ ನಗರದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ ಮುಂದಿನ ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಕಲಬುರಗಿ ಬಂದ್ ಮಾಡುವಂಥ ಒಂದು ಕರೆ ಆಗಬಹುದು, ಅಥವಾ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ರ್ಯಾಲಿ ಮತ್ತು ಹೋರಾಟ ಈ ಎರಡರಲ್ಲಿ ಒಂದು ಮಾಡೋಣ ಅಂತ ಹೇಳಿ ಆ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಿ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ. ಹೀಗಾಗಿ ಅವತ್ತಿನ ದಿನ ಸಮಾಜದ ಯುವ ನಾಯಕರುಗಳು, ಹಿರಿಯ ಮುಖಂಡರು, ಸಮಾಜ ಬಾಂಧವರು ಆ ಒಂದು ಸಭೆಗೆ ಬಂದು ಆಗಮಿಸಿ ತಮ್ಮ ಸಲಹೆಗಳನ್ನು, ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿ, ಇಲ್ಲಿ ಯಾವುದೇ ಪಕ್ಷ ಬೇಡ, ಯಾವುದೇ ಪಾರ್ಟಿ, ಯಾವುದೇ ಜಾತಿ ಧರ್ಮ ಅಂತಿಲ್ಲ, ಯಾವುದೇ ಸಂಘಟನೆಗಳು, ಇಲ್ಲಿ 16 ಸಂಘಟನೆಗಳು ಇರೋದ್ರಿಂದ ಯಾವುದೇ ಸಂಘಟನೆ ಇಲ್ಲ. ಇಡೀ ಸಮಾಜದ ಒಂದು ನೇತೃತ್ವ, ಇವತ್ತು ಇಡೀ ಸಮಾಜದ ನೇತೃತ್ವ ಜೊತೆಗೆ ಗುರುಗಳ ಸಾನ್ನಿಧ್ಯ, ಈ ರೀತಿಯಾದಂಥ ಒಂದು ಹೋರಾಟಕ್ಕೆ ನಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ ಅಂತ ಹೇಳಿ ತಮ್ಮ ಮೂಲಕ ನಮ್ಮ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಏನು ಅಕ್ಟೋಬರ್ ತಿಂಗಳಲ್ಲಿ ಇವತ್ತು ಏನು 17ನೇ ತಾರೀಕು ನಮ್ಮದು ಹೋರಾಟ ಇತ್ತು ನವೆಂಬರಲ್ಲಿ, ಅದನ್ನು ಬದಲಾಯಿಸಿ ಇವತ್ತು ಡಿಸೆಂಬರ್ ತಿಂಗಳಿನಲ್ಲಿ ಒಂದು ಡೇಟನ್ನು ನಿಗದಿಪಡಿಸಿ ಇಲ್ಲಿ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಅಥವಾ ಕಲಬುರಗಿ ಬಂದ್ ಮಾಡ್ತೀವಿ ಅಂತ ಹೇಳಿ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಮೊದಲನೆಯದಾಗಿ ನಮ್ಮ ಮೀಡಿಯಾ ಬಂಧುಗಳಿಗೆ ನಮಸ್ಕರಿಸುತ್ತಾ, ವಿಷಯ ಏನೆಂದರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಿರತಕ್ಕಂಥದ್ದನ್ನು ಖಂಡಿಸಿ ನಮ್ಮ ST ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರಾದ ಲಕ್ಷಪ್ಪಣ್ಣ ಜಮಾದಾರವರು ಏನಪ್ಪ ಅಂದ್ರೆ 17 ತಾರೀಕು ಮಾಡ್ಬೇಕಂದಿರು, ಸ್ವಲ್ಪ ಇದು ಸಲುವಾಗಿ ಡೇಟ್ ಮುಂದೂಡಿಸಿ 22 ತಾರೀಕು ಪೂರ್ವಭಾವಿ ಸಭೆಯನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾಜ ಬಂಧುಗಳಿಗೆ ವಿಷಯವನ್ನು ತಿಳಿಸುವುದೆಂದರೆ, ಈ ಸಮಾಜದಲ್ಲಿ ಯಾವುದೇ ಪಾರ್ಟಿ ಪಕ್ಷ ಯಾವುದೂ ಇರೋದಿಲ್ಲ, ಯಾವುದೇ ನಮ್ಮ ಸಮಾಜದಲ್ಲಿ ಯಾವುದೂ ಸಂಘಟನೆ ಇದು ಸಂಘಟನೆ ಅಂತೇನಿಲ್ಲ. ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಪೂರ್ವಭಾವಿ ಸಭೆಯಲ್ಲಿ ಬಂದು ಭಾಗವಹಿಸಿ ತಾವೆಲ್ಲರೂ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು. ತಾವೆಲ್ಲರೂ ಕುಂತು ಸೇರಿಕೊಂಡಾಗ ಇದು ಒಂದು ಸಮಾಜಕ್ಕೆ ದೊಡ್ಡ ಶಕ್ತಿ ಆಗುತ್ತದೆ ಅಂತೇಳಿ ನಮ್ಮ ಸಮಿತಿ ವತಿಯಿಂದ ಎಲ್ಲ ಸಂಘಟನೆ ಆಗಲಿ, ಇವತ್ತು ಸಮಾಜ ಬಂಧುಗಳು ನಮ್ಮ ಸೋದರ ಸಮಾಜ ಬಂಧುಗಳು ಎಲ್ಲರೂ ತಾವು ಪೂರ್ವಭಾವಿ ಸಭೆಗೆ ಬಂದು ಹಾಜರಾಗಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಶಿವದಣಿ ಕೂಲಿ ಸಮಾಜ ಜಿಲ್ಲಾಧ್ಯಕ್ಷರು ST ಹೋರಾಟ. ಜಿಲ್ಲಾ ಕೂಲಿ ಸಮಾಜದ ಎಲ್ಲ ಹಿರಿಯ ಮತ್ತು ಯುವ ಮುಖಂಡರಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಕಳೆದ ಅಕ್ಟೋಬರ್ 5ರಂದು ಕನ್ನಡ ಭವನದಲ್ಲಿ ಏನು ಪೂರ್ವಭಾವಿ ಸಭೆ ನಡೆದಿತ್ತು, ಆ ಸಭೆಯಲ್ಲಿ ಇದೇ ನವೆಂಬರ್ 17ರಂದು ಒಂದು ಬೃಹತ್ ಪ್ರತಿಭಟನಾ ಹೋರಾಟ ಮಾಡಬೇಕು ಅಂಥೇಳಿ ಡೇಟ್ ನಿಗದಿ ಮಾಡಿದರು. ರಾಜ್ಯ ST ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಸೋದರರು ಲಕ್ಷಪ್ಪಣ್ಣ ಜಮಾದಾರವರು ನೇತೃತ್ವದಲ್ಲಿ ಈಗ ಸಮಾಜದ ಎಲ್ಲ ಮುಖಂಡರು, ಹಿರಿಯರು ಎಲ್ಲರೂ ಒಂದು ನಿರ್ಣಯ ತಗೊಂಡು ಬರ್ತಕ್ಕಂಥ ಡಿಸೆಂಬರ್ ತಿಂಗಳಲ್ಲಿ 22 ನವೆಂಬರ್ 22ರಂದು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ಜಿಲ್ಲೆಯ ಎಲ್ಲ ತಾಲೂಕಿನ ಕೂಲಿ ಸಮಾಜದ ಯುವಕರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಅಭಿಪ್ರಾಯಗಳನ್ನು ಸಮಾಜ ಜೊತೆಯಲ್ಲಿ ಹಂಚಿಕೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅಂಬಾರಯ್ಯ ಜೋಳಗಾರ್, ಕಮಲಾಪುರ ತಾಲೂಕಾ ಕೂಲಿ ಸಮಾಜ ಅಧ್ಯಕ್ಷ.